ಸ್ಕಂದಷಷ್ಠಿ, ಚಂಪಾಷಷ್ಠಿ ತನ್ನಿಮಿತ್ತಕವಾಗಿ ಸರ್ಪದೋಷ ಪರಿಹಾರ ಶಾಂತಿ ಹಾಗೂ ಆಶ್ಲೇಷ ಬಲಿಹೋಮ. ನೀವು ನೋಡ್ತಿರುವಂತಹ ಪೂಜೆ ಬಹಳ ವಿಶೇಷ. ಯಾಕೆ ಅಂತಂದ್ರೆ ಇಲ್ಲೇ ಸರ್ಪದೋಷ ಪರಿಹಾರ ಶಾಂತಿ ಆಶ್ಲೇಷ ಬಲಿಯ ಪೂರ್ಣಾಹುತಿಯನ್ನು ಸಾಮೂಹಿಕವಾಗಿ ಮಾಡ್ತಾ ಇದ್ದೇವೆ. ಜಗತ್ತಿನೊಳಗೆ ಗಾಯತ್ರಿಯ ಮಂತ್ರ ಬಹಳ ಪ್ರಸಿದ್ಧ. ಅಂಥದ್ರಲ್ಲಿ ಇವತ್ತಿನ ಈ ಯಜ್ಞದೊಳಗೆ ಸರ್ಪಗಾಯತ್ರಿಯನ್ನು ವಿಶೇಷವಾಗಿ ಆವಾಹಿಸಿ, ಮನ್ನಿಸಿ, ಪ್ರಾರ್ಥಿಸಿ, ಪೂಜೆಯನ್ನು ಸಲ್ಲಿಸಿ, ಆಶ್ಲೇಷ ನಕ್ಷತ್ರಕ್ಕೆ ಪ್ರತಿಪಾದ್ಯರಾಗಿರ್ತಕ್ಕಂತಹ ದೇವತೆಗಳಲ್ಲಿ ಬಲಿಯನ್ನು ಕೊಟ್ಟು ಈ ಪೂಜೆಯನ್ನು ವಿಶೇಷವಾಗಿ ಮಾಡಲಾಗಿದೆ. ಆಶ್ಲೇಷ ಬಲಿಯ ಈ ಒಂದು ವಿಶಿಷ್ಟವಾದಂತಹ ಅಲಂಕಾರವನ್ನು ನೀವು ಗಮನಿಸಿದರೆ, ಜೀವರೇಖೆಯಿಂದ ಕೂಡಿದಂತಹ ಸುಬ್ರಹ್ಮಣ್ಯ ದೇವರ ಆರಾಧನೆ ಈ ಒಂದು ವಿಶೇಷತೆಯ ಸಂಕೇತ. ಬಹಳಷ್ಟು ಜನರು ಭಾವುಕರಾಗಿ ಕುಳಿತುಕೊಂಡಿರುವಂಥದ್ದು ತಮ್ಮ ಜಾತಕದಲ್ಲಿ ಸ್ಥಿತವಾದಂತಹ ಈ ಸರ್ಪದೋಷವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ. ಅದೇ ರೀತಿಯಾಗಿ ನಾವು ಕೂಡ ಆ ಪ್ರಾರ್ಥನೆಯೊಂದಿಗೆ ಈ ಯಜ್ಞವನ್ನು ವಿಶೇಷವಾಗಿ ಏರ್ಪಾಟು ಮಾಡಿದ್ವಿ. ಪ್ರತಿಯೊಬ್ಬರೂ ಕೂಡ ಈ ಪೂರ್ಣಾಹುತಿಯ ಸಂದರ್ಭದಲ್ಲಿ ಭಗವಂತನನ್ನು ಸ್ಮರಣೆ ಮಾಡಿ ಅವನ ಅನುಗ್ರಹ ನಮ್ಮ ಮೇಲೆ ಆಗಲಿ ಅಂತನ್ನುವಂತಹ ಪ್ರಾರ್ಥನೆಯೊಂದಿಗೆ ಈ ಒಂದು ಪೂಜೆಯನ್ನು ವಿಶೇಷವಾಗಿ ಮಾಡ್ತಾ ಇದ್ರು. ನಾವು ಗಮನಿಸಬೇಕಾದದ್ದೇನು ಅಂತಂದ್ರೆ, ಪೂರ್ಣಾಹುತಿಯ ಈ ವಿಶಿಷ್ಟವಾಗಿರ್ತಕ್ಕಂತಹ ಸಂದರ್ಭ ನಮಗೆ, ನಮ್ಮ ಕುಟುಂಬ ವರ್ಗದವರಿಗೆ, ಸಕಲ ಭಕ್ತರಿಗೆ ಅನುಗ್ರಹಪೂರಿತವಾಗಿರಲಿ ಅಂತನ್ನುವಂತಹ ಪ್ರಾರ್ಥನೆಯಿಂದ ಸಹಿತವಾದಂತಹ ಒಂದು ಪೂಜೆಯಾಗಿತ್ತು. ಪೂಜೆ ಯಾವಾಗಿದ್ರೂ ಕೂಡ ಕಳಕಳಿಯಿಂದ ಮಾಡಬೇಕು. ಅದೇ ರೀತಿಯಾಗಿ ಸಂಕರ್ಷಣ ರೂಪಿಯಾಗಿರತಕ್ಕಂತಹ ಭಗವಂತನಲ್ಲಿ ಕಳಕಳಿಯಿಂದ ಮಾಡಿದಂತಹ ಪೂಜೆ ಈ ಸರ್ಪದೋಷ ಪರಿಹಾರ ಶಾಂತಿ ಹಾಗೂ ಆಶ್ಲೇಷ ಬಲಿ ಪೂಜೆ. ಆಶ್ಲೇಷ ನಕ್ಷತ್ರ ಸರ್ಪದ ಆಕೃತಿಯಲ್ಲಿದೆ ಅಂತನ್ನುವುದು ಋಷಿ ಮುನಿಗಳ ವಿಶಿಷ್ಟವಾಗಿರತಕ್ಕಂತಹ ಒಂದು ವಾದ. ಆ ಆಶ್ಲೇಷ ನಕ್ಷತ್ರಕ್ಕೆ ಸರ್ಪಗಳನ್ನು ವಿಶೇಷವಾಗಿ ದೇವತೆಯನ್ನಾಗಿ ನೇಮಕ ಮಾಡಿದ್ದಾರೆ. ಸೊ ಅಂತಹ ಎಲ್ಲ ಸರ್ಪಗಳನ್ನು ಇವತ್ತಿನ ದಿವಸ ಆರಾಧಿಸುವಂಥದ್ದು. ಸರ್ಪಗಳ ಜೊತೆಗೆ ಇಡೀ ಪ್ರಕೃತಿಯನ್ನು ನಾವು ಆರಾಧನೆ ಮಾಡ್ತೇವೆ. ಸರ್ಪದಿಂದ ಪ್ರಾರಂಭ ಮಾಡಿ ಮನುಷ್ಯನವರೆಗೂ ಕೂಡ ನಾವೇನು ಈ ಪ್ರಕೃತಿಯಲ್ಲಿ ಋಣವನ್ನು ಪಡ್ಕೊಂಡಿರ್ತೇವೆ, ಆ ಋಣಗಳ ಎಲ್ಲ ನಾಶವಾಗಲಿ ಅಂತನ್ನುವಂತಹ ಪ್ರಾರ್ಥನೆ. ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಋಣಗಳಿವೆ. ಆ ಋಣಗಳು ಹೇಗೆ ಅಂತಂತಂದ್ರೆ, ನಮಗೆ ಕರ್ಮದ ಸಾಲದ ರೂಪದೊಳಗೆ ಬಾಧೆಯನ್ನು ಕೊಡ್ತವೆ. ಸೊ ಇಂತಹ ಕರ್ಮ ಸಾಲದಲ್ಲಿ ಬಾಧೆಯನ್ನು ಕೊಟ್ಟಂತಹ ಎಲ್ಲ ಋಣಗಳ ಪರಿಹಾರವಾಗಬೇಕು ಅಂತಂದಾಗ ಅದು ದಾನದ ಮುಖಾಂತರವಾಗಿ, ಯಜ್ಞಾಚರಣೆಗಳ ಮುಖಾಂತರವಾಗಿ, ತಪಸ್ಸಿನ ಮುಖಾಂತರವಾಗಿ ಆಗುವಂಥದ್ದು. ಆದ ಕಾರಣವೇ ಪ್ರತಿಯೊಬ್ಬ ಮನುಷ್ಯರ ಜಾತಕದಲ್ಲಿಯೂ ಕೂಡ ಇರುವಂತಹ ಎಲ್ಲ ದೋಷಗಳ ನಿವೃತ್ತಿಗೋಸ್ಕರವಾಗಿಯೇ ಈ ಒಂದು ಯಜ್ಞದ ಆಚರಣೆ. ನಮ್ಮ ಮೇಲೆ ಋಣಭಾರ ಜಾಸ್ತಿ ಆಗಿದೆ ಅಂತನ್ನೋದು ಹೆಂಗೆ ಗೊತ್ತಾಗ್ತದೆ ಅಂತಂದರೆ, ನಮ್ಮ ಜೀವನದೊಳಗೆ ಸಮಯಕ್ಕೆ ಸರಿಯಾಗಿ ಸಿಗಬೇಕಾದಂತಹ ಅನುಕೂಲತೆಗಳು ಸಿಗದೇ ಹೋದಂತಹ ಪಕ್ಷದೊಳಗೆ ನಮಗೆ ಇಂತಹ ಎಲ್ಲ ರೀತಿಯಾದಂತಹ ವಿಚಾರಗಳು ಮನಸ್ಸಿನಲ್ಲಿ ಬರತೊಡಗುತ್ತದೆ. ಆದ್ದರಿಂದ ಹಿರಿಯರು ಹೇಳುವಂತಹ ಒಂದು ಮಾತು, ನಾವು ಯಾವತ್ತಿದ್ರೂ ಕೂಡ ಕರ್ಮಗಳನ್ನು ಸರಿಯಾಗಿ ಅರ್ಥೈಸಿಕೊಂಡು ಮಾಡ್ತಾ ಹೋಗಬೇಕು. ಯಾವ ಮನುಷ್ಯ ಕರ್ಮವನ್ನು ಸರಿಯಾಗಿ ಮಾಡ್ತಾನೆ ಅವನಿಗೆ ಫಲ ಯಾವತ್ತಿದ್ರೂ ಇದ್ದೇ ಇರ್ತದೆ. ಸೊ ಇಂತಹ ಫಲಾಪೇಕ್ಷೆಗಳು ಉಳ್ಳವರಾಗಿ ಬಹಳಷ್ಟು ಜನ ಬಹಳ ವಿಧವಾದಂತಹ ಭಕ್ತಿಯಿಂದ, ಅದಕ್ಕೆ ನವವಿಧವಾದಂತಹ ಭಕ್ತಿಯನ್ನು ವಿಶೇಷವಾಗಿ ಹೇಳ್ತಾರೆ. ಸೊ ಇಂತಹ ನವವಿಧವಾದಂತಹ ಭಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ನಾಗಾರಾಧನೆಯನ್ನು ವಿಶೇಷವಾಗಿ ನೆರವೇರಿಸಿ, ಆ ಸ್ವಾಮಿ ಸುಬ್ರಹ್ಮಣ್ಯ ದೇವರಲ್ಲಿ ಪ್ರಾರ್ಥಿಸಿ, ಎಲ್ಲ ರೀತಿಯಾದಂಥ ಅನುಗ್ರಹಗಳಿಗಾಗಿ ಪೂಜಿಸಿ ಅವನ ಅನುಗ್ರಹ ಪಡಿಬೇಕು ಅಂತಲೇ ಮಾಡಿದಂತಹ ಪೂಜೆ. ಅದಕ್ಕೆ ಸುಂದರವಾದಂತಹ ಒಂದು ಮಾತು ಹಳೆಗನ್ನಡದೊಳಗೆ ಬರ್ತದೆ, ದೈವದೊಲುಮೆ ಇರಲ್ ಎಳೆಗರು ಎತ್ತಾಗದೇ ಲೋಕದೋಳ್ ಅಂತ. ಸೊ ದೈವದ ಅನುಗ್ರಹ ಇತ್ತು ಅಂತಂತಂದರೆ ಸಣ್ಣ ಕರುವು ಕೂಡ ಬೆಳೆದು ನಿಂತು ದೊಡ್ಡ ಎತ್ತಾಗ್ತದೆ.
ಆದ್ದರಿಂದ ನಾವು ಜೀವನದೊಳಗೆ ಎತ್ತ ಸಾಗ್ತಿದ್ದೇವೆ ಅಂತ ನಾವು ಪ್ರಶ್ನೆ ಮಾಡಿಕೊಂಡ್ರೆ ನಾವು ಕರ್ಮದ ಕಡೆ ಧಾವಿಸಬೇಕು. ನಾವು ಒಂದು ಅದ್ಭುತವಾದಂತಹ ಪರಿಕಲ್ಪನೆಯ ಕಡೆಗೆ ಧಾವಿಸಬೇಕು, ಒಂದು ಚಿಂತನೆಯ ಕಡೆಗೆ ಧಾವಿಸಬೇಕು. ಸೊ ಇಂತಹ ಒಂದು ಚಿಂತನೆ ಈ ಯಜ್ಞ, ಯಾಗ, ಹೋಮ, ಹವನಾದಿಗಳಿಂದ, ದೇವತಾ ಸಾನ್ನಿಧ್ಯದಿಂದ ಬರಲಿಕ್ಕೆ ಮಾತ್ರ ಸಾಧ್ಯ ಅಂತನ್ನುವುದು ಸನಾತನ ಧರ್ಮದೊಳಗಿರತಕ್ಕಂತಹ ಅದ್ಭುತವಾದ. ಸೊ ಇಂತಹ ಒಂದು ಅದ್ಭುತವಾದಂತಹ ಕಾರ್ಯವನ್ನು ಭಗವಂತ ನನ್ನ ಮುಖಾಂತರವಾಗಿ, ನಮ್ಮ ಮನೆಯವರ ಮುಖಾಂತರವಾಗಿ, ನಮ್ಮ ಸರ್ವಾರ್ಥಾಳ ಮುಖಾಂತರವಾಗಿ, ಎಲ್ಲ ಭಕ್ತರ ಮುಖಾಂತರವಾಗಿ ಮೊನ್ನೆ ಸುಬ್ರಹ್ಮಣ್ಯ ದೇವರ ಸ್ಕಂದ ಷಷ್ಠಿ, ಚಂಪಾಷಷ್ಠಿ ನಿಮಿತ್ತಕವಾಗಿ ನಡೆಸಿಕೊಂಡಿದ್ದಾನೆ. ಇದೇ ರೀತಿಯಾದಂತಹ ಅದ್ಭುತವಾದಂತಹ ಪೂಜೆ ಪುನಸ್ಕಾರಗಳೆಲ್ಲವೂ ಕೂಡ